ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು 2ನೇ ದಿನದ ಪ್ರಿಪರೇಷನ್. ಬ್ಯಾಕ್ ಡ್ರಾಪ್ ಮಾಡ್ತಾಯಿದ್ದೆ ಆ್ಯಂಡ್ ಸ್ಟ್ಯಾಂಡಿಗೆ ಆ ಪೈಪ್ ಏನಾಗ್ತಾಯಿದೆ ವೇಟ್ನ ತಡೀತಾ ಇಲ್ಲ, ಸೆಂಟ್ರಲ್ಲಿ ಫಾಲ್ ಆಗ್ತಾಯಿದೆ. ಮೇ ಬಿ ಕಟ್ ಮಾಡಿಸೋದ್ನಲ್ಲ, ಅದೇ ಪ್ರಾಬ್ಲಮ್ ಆಗಿರಬೇಕು. ಸೊ ಈಗ ಪ್ಲ್ಯಾನಿನ ಚೇಂಜ್ ಮಾಡಿದ್ದೀನಿ. ಪ್ಲ್ಯಾನ್ ಏನಂತ ಅಂದರೆ ಥರ್ಮೋಕೋಲ್ನ ತಂದು ಅದನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡಿ ರೌಂಡಾಗಿ ಕಟ್ ಮಾಡಿ ರೌಂಡ್ ಬ್ಯಾಕ್ ಡ್ರಾಪ್ ಮಾಡಬೇಕು ಅಂತ. ನಾನಿಲ್ಲಿ ರೆಫರೆನ್ಸ್ ಹಾಕ್ತೀನಿ, ನೀವು ನೋಡ್ಬೋದು. ಅದನ್ನು ನಾವು ಬೇಕಾದ್ರೆ ಒಂದು ಸ್ಟ್ಯಾಂಡಿಗೆ ನೀಟಾಗಿ ಅಂಟಿಸ್ಬೋದು, ಫಿಕ್ಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ, ಗಟ್ಟಿಯಾಗಿ ಮಾಡ್ಬೋದು. ಇಲ್ಲಾಂದರೆ ಗೋಡೆಗೂ ಮಾಡ್ಬೋದು, ಆ ಥರದ್ದೇನು ತೊಂದರೆ ಆಗೋಲ್ಲ. ಸೊ ಹಾಗಾಗಿ ಈಗ ಪ್ಲ್ಯಾನ್ ಒಂಚೂರು ಚೇಂಜ್ ಆಗಿದೆ. ಹೋಪ್ಫುಲಿ ಥರ್ಮೋಕೋಲ್ ವರ್ಕ್ ಆಗುತ್ತೆ ಅಂತ ಅಂದ್ಕೊತೀನಿ. ಈಗ ಹೋಗಿ ಥರ್ಮೋಕೋಲ್ ಆಮೇಲೆ ಒಂದಷ್ಟು ಬುಟ್ಟಿಗಳನ್ನ ತೊಗೊಂಡು ಬರಬೇಕು. ಹೂವೆಲ್ಲ ನಾಳೆ ಬೆಳಗ್ಗೆ, ಅಂದರೆ ಇವತ್ತು ಮಧ್ಯರಾತ್ರಿ ಆದಮೇಲೆ ಏನು ಬೆಳಗ್ಗೆ ಜಾವ ಬರುತ್ತೆ ಆಗ ಮಾರ್ಕೆಟ್ಗೆ ಹೋಗಿ ತರುವಂಥ ಪ್ಲ್ಯಾನ್ ಇದೆ. ಸೊ ಯಾ, ಲೆಟ್ಸ್ ಸಿ. ಥರ್ಮೋಕೋಲ್ ತಂದ್ಮೇಲೆ ಸಿಗ್ತದೆ. ಇವಾಗ ನಾವು ವರಮಹಾಲಕ್ಷ್ಮಿ ಹಬ್ಬ ಅಕ್ಕ ಕಾರಣಾಂತರಗಳಿಂದ ಹಬ್ಬದ ದಿವಸ ಮಾಡೋಕ್ಕಾಗಿಲ್ಲ. ಆದರೆ ನನಗೆ ಒಂದು ಗೊತ್ತಾಯ್ತು, ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟು 3 ವಾರನೂ ಮಾಡಬಹುದಂತ ಅಕ್ಕನಿಂದ ಗೊತ್ತಾಯಿತು. ಸೊ ಆದ್ದರಿಂದ ಅಕ್ಕ ನೆಕ್ಸ್ಟ್ ವಾರ ಮಾಡ್ತಿದ್ದಾರೆ, ಅಂದರೆ ಈ ವಾರ, ಅಂದರೆ ಶುಕ್ರವಾರ ಮಾಡ್ತಿದ್ದಾರೆ. ಸೊ ದಯವಿಟ್ಟು ನನ್ನ ಚಾನಲ್ ಅವಾಗಲೇ ಹೇಳಿದ್ನಲ್ಲ, ಪ್ಲ್ಯಾನ್ ವರ್ಕ್ ಆಗಲಿಲ್ಲ. ಹಾಗಾಗಿ ನಾನು ಇವತ್ತು ಪ್ರಶಾಂತ್ಗೆ ಕರೆದಿದ್ದೆ, ಹೆಲ್ಪ್ ಮಾಡು ಸ್ವಲ್ಪ ಅಂತ. ಇಸ್ ವೆರಿ ಸ್ವೀಟ್. ಇವಾಗ ಲೈನಿಂಗ್ ಅಂಗಡಿ ಕರ್ಕೊಂಡೋಗಿ ಲೈನಿಂಗ್ ತಗೋಬೇಕು. ಬ್ಲ್ಯಾಕ್ ಕಲರ್ ಬಟ್ಟೆ ತಗೋಬೇಕು ನಾನು. ಲೈನಿಂಗ್ ಅಂಗಡಿ ಅಂದರೆ ಬಟ್ಟೆ ಅಂಗಡಿ ಸಿಗುತ್ತಲ್ಲ, ಎಲ್ಲರೂ ಇರುತ್ತೆ ಹಂಗೆ ನೋಡು. ನ್ಯೂಸ್ ಪೇಪರ್ ತಗೊಂಡ್ಬೇಕು. ಅದಾದ್ಮೇಲೆ ಲೈನಿಂಗ್ ಅಂದ್ರೆ ಯಾವ ತರ ಬೇಕು ನಿನ್ಗೆ ಹೇಳೋ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ. ಬ್ಲೌಸ್ ಒಳಗೆ ಲೈನಿಂಗ್ ಹಾಕ್ತಾರಲ್ಲ, ಅದು ಬಟ್ಟೆ ಅಂಗಡಿಗಳಿರುತ್ತಲ್ಲ, ಥ್ರೆಡ್ ಎಲ್ಲ ಮಾರ್ತಾರಲ್ಲ, ದಾರ, ಸೂಜಿ. ಅದೇ ಯೋಚನೆ ಮಾಡ್ತಿದ್ದೆ, ಎಲ್ಲಿದೆ ಅಂಗಡಿ ನಂಗೂ ಗೊತ್ತಿಲ್ಲ. ನಾವು ಥರ್ಮೋಕೋಲ್ ತಗೊಂಡಿದ್ದಾಯ್ತು, ಅದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ ತಗೊಂಡಿದ್ದಾಯ್ತು. ಯಾರ್ದು ಹೆಲ್ಪ್ ತಗೊಳ್ದೆ ನೀನು ಒಬ್ಳೆ ಮಾಡ್ತೀಯಾ? ನೀನ್ ಹೆಲ್ಪ್ ಮಾಡಿ. ಅದನ್ನ ಮಾಡ್ತೀನಿ, ನಾನು ಹಂಗೆ ಹೇಳ್ತಿಲ್ಲ. ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ ನಾನು ನೀನು ಇಬ್ರೇನಾ, ಯಾರು ಇರಲ್ಲ ಹೆಲ್ಪ್ಗೆ? ನೀನ್ ಹೆಂಡತಿನೂ ಬರ್ತಾಳಲ್ಲ. ಅಲ್ಲ ಪಾಪ, ಅವಳೇನು ಮಾಡಲ್ಲ, ನಮ್ಮನ್ನ ಎಂಟರ್ಟೈನ್ ಮಾಡ್ತಾಳೆ. ಏನು ಮಾಡಲ್ಲ, ವಿಡಿಯೋ ತೆಗೆಕೊಂಡು ಒಬ್ಬಳು ಅಷ್ಟೇ. ಈಗ ಇವನು ಗುಜರಿ ಅಂಗಡಿಗೆ ಹೋಗ್ಬಿಟ್ಟು ನ್ಯೂಸ್ ಪೇಪರ್ ತರಕ್ಕೆ ಹೋಗ್ತಾ ಇದ್ದಾನೆ. ನಾನು ಪ್ರಶಾಂತ್ ಒಂಚೂರು ಶಾಪಿಂಗ್ ಹೋಗಿದ್ವಿ, ಬ್ಯಾಕ್ ಡ್ರಾಪ್ ಚೇಂಜ್ ಆಯಿತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಎಲೆಯಲ್ಲೇ ಮಾಡ್ತಾ ಇರೋದು, ಬಟ್ ಸ್ಟ್ಯಾಂಡಿಗೆ ಹಾಕಿ ಮಾಡ್ತಾ ಇಲ್ಲ. ಸೊ ಥರ್ಮಕೋಲ್ ಎಲ್ಲ ತೊಗೊಂಡು ಬಂದು ಆಯಿತು. ಈಗ ಎಲೆಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಥರ ಇರುವಂಥ ಎಲೆ ಆಯಿತಾ, ಈ ಥರ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ. 2 ಪೀಸ್ ಒಟ್ಟೊಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದೊಂದೇ ಪೀಸ್ ಮಾಡ್ಕೊತಾ ಇದ್ದೆ, ಆಮೇಲೆ 2 ಪೀಸ್ ಮಾಡ್ಬೋದು ಅಂತ ಅನ್ನಿಸ್ತು. ಸೊ 2 ಪೀಸ್ ಒಟ್ಟೊಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಇವತ್ತಿನ್ನೂ ಊಟ ಮಾಡಿಲ್ಲ, ಈಗ ಜಸ್ಟ್ ಅಡುಗೆ ಆಯಿತು, ತಿಂಡಿ ಮಾತ್ರ ತಿಂದಿರೋದು. ನೋಡಿ ಈ ಥರ ಬರುತ್ತೆ ಈ ಪೀಸು. ಸೊ 2 ಪೀಸ್ ಹಿಂಗೆ ಬಂದ್ಬಿಡತ್ತೆ. ಎಷ್ಟು ಚೆಂದ ಕಾಣುತ್ತಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್ ನಾವು. ನಾನು ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ಈ ಕೈ ಕಾಲು ಒಂದು ಮರ್ತು ಬಂದುಬಿಟ್ಟಿದ್ದೆ. ದೇವರಿಗೆ ಚಕ್ಕಂಬಕ್ಕಲೆಲ್ಲ ಹಾಕಿ ಕೂರ್ಸೋಣ ಅಂತ. ಸೊ ಅವೆನ್ಯೂ ರೋಡಲ್ಲಿ ಹಿಂಗೆ ಇನ್ಸ್ಟಾಗ್ರಾಮ್ ನೆನೆ ರಾತ್ರಿ ಸ್ಕ್ರಾಲ್ ಮಾಡ್ತಾ ಸಡನ್ನಾಗಿ ನೆನಪಾಯ್ತು, ಅಯ್ಯೋ ಇದು ಮರ್ತೇ ಬಂದುಬಿಟ್ನಲ್ಲ ಅಂತ. ಸೊ ಅದನ್ನು ಶಾಪ್ ಮಾಡಿದ್ದೀನಿ, ಡನ್ಝೋ ಬುಕ್ ಮಾಡ್ಕೋತಾಯಿನಿ. ಯಾಕಂದರೆ ಅದು ಒಂದಕ್ಕೆ ಇವಾಗ ಅಲ್ಲಿವರೆಗೂ ಹೋಗಿ ಬಂದರೆ ಸುಮಾರು ಕೆಲಸಗಳು ಸ್ಟಾಪ್ ಆಗಿಬಿಡತ್ತೆ. ಆ್ಯಂಡ್ ಆಲ್ರೆಡಿ ಬುಧವಾರನೇ ಶುರು ಮಾಡಿರೋದ್ರಿಂದ ಇವತ್ತು ಬ್ಯಾಕ್ ಡ್ರಾಪ್ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಕೈ ಕಾಲು ಬರುತ್ತೆ. ಇವತ್ತು ರಾತ್ರಿ 2 ಪ್ಲ್ಯಾನ್ ಇದೆ. ಅಂದರೆ ಈ ಬ್ಯಾಕ್ ಡ್ರಾಪ್ ಆದಮೇಲೆ 2 ಪ್ಲ್ಯಾನ್ ಇದೆ. ಒಂದು, ಪೂಜೆ ಸಾಮಾನೆಲ್ಲ ತೊಳಿಬೇಕು, ಅದು ಇವತ್ತೇ ಮಾಡೋದಾ ನಾಳೆ ಬೆಳಗ್ಗೆ ಮಾಡ್ತೀನೋ ಗೊತ್ತಿಲ್ಲ. ಬಟ್ ತಾಯಿನ ನೀಟಾಗೆಲ್ಲ ಕ್ಲೀನ್ ಮಾಡಿ ಮುಖದ ಮೇಲಿರುವಂಥ ಬೊಟ್ಟು, ಮೂಗ್ಬೊಟ್ಟು ಎಲ್ಲ ತೆಗೆದು ಐ ಥಾಟ್ ಇವತ್ತು ಆ ಕೂದಲು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಬೇಕಾಗಿರೋ ಲೈನಿಂಗು ಆಮೇಲೆ ಪೇಪರು ಎಲ್ಲ ತೊಗೊಂಡು ಬಂದಿದ್ದೀನಿ. ಐ ಥಾಟ್ ಅದನ್ನು ಮಾಡಿಬಿಡೋಣ ಅಂತ. ಯಾಕಂದ್ರೆ ಇದು ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಪ್ರಶಾಂತ ಬೇರೆ ಹೆಲ್ಪಿಗೆ ಬರ್ತಿರೋದ್ರಿಂದ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ಪಟ 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 ಅಂತ ಮಾಡಿಬಿಡ್ಬೋದು. ಇನ್ಫ್ಯಾಕ್ಟ್ ನಾನು ಒಬ್ಬಳೇ ಇದ್ರೂ ಇನ್ನೂ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ. ಡಿಸ್ಟ್ರಾಕ್ಷನ್ಸ್ ಇರಲ್ಲ, ಮಾತಾಡಲ್ಲ, ಟೈಮ್ ವೇಸ್ಟ್ ಆಗಲ್ಲ, ಎಲ್ಲ ಬೇಗ ಮಾಡ್ಕೋಬೋದು. ಬಟ್ ಎನಿವೇ ಇನ್ನೊಂದು ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ಇನ್ನೂ ಸ್ವಲ್ಪ ಈಸಿನೇ ಆಗುತ್ತೆ. ಸೊ ಇವತ್ತು 2 ಕೆಲಸ. ಹಾಗೆ ಜೊತೆಗೆ ಕುಂಕುಮಕ್ಕೆ ಎಲ್ಲರನ್ನೂ ಕರಿಬೇಕಲ್ಲ, ಅದನ್ನು
ಸೈಮಲ್ಟೇನಿಯಸ್ಲಿ ಎಲ್ಲರಿಗೂ ಮಧ್ಯದಲ್ಲಿ ಕಾಲ್ ಮಾಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಿನ್ನೆ ವ್ಲಾಗ್ಗೆ ಥ್ಯಾಂಕ್ ಯು ಸೋ ಮಚ್. ಹಿಂದೊಂದು ಪ್ರಿಪ್ರೇಷನ್ ವಿಡಿಯೋ ಏನು ಹಾಕಿದ್ನಲ್ಲ ಅದಕ್ಕೆ ಎಷ್ಟು ಪಾಸಿಟಿವ್ ಆಗಿ ಮಾಡಿದ್ದೀರಾ ಅಂತ ಕಮೆಂಟ್ ಅಂದರೆ ತುಂಬ ಖುಷಿ ಆಗುತ್ತೆ. ನಮ್ಮಮ್ಮಂದು ಅಂಗಡಿ ಅಡ್ರೆಸ್ ಏನಿದೆ ಅವರೇ ಹಬ್ಬದ ದಿನ ನಾನು ಅವ್ರ ಜೊತೆಗೆ ವ್ಲಾಗ್ ಮಾಡ್ತೀನಲ್ಲ ಆಗ ಅಮ್ಮನ ಹತ್ರನೇ ಅವ್ರ ಅಂಗಡಿ ಅಡ್ರೆಸ್ ಹೇಳಿಸ್ತೀನಿ. ಸೊ ದಟ್ ಇಫ್ ಯು ವಾಂಟ್ ಟು ಗೋ ಗಿವ್ ಇಟ್ ಫಸ್ಟ್ ಸ್ಟಿಚಿಂಗ್ ಕೊಡ್ಬೋದು. ಆ್ಯಂಡ್ ಸುಮಾರು ಜನ ಈ ವಯಸ್ಸಲ್ಲೂ ನಿಮ್ಮ ಅಮ್ಮನ ನೋಡ್ಕೊಳಕ್ಕಾಗಲ್ವಾ, ಅದಕ್ಕೆ ನಮ್ಮ ಅಮ್ಮನ ಹತ್ರನೇ ಆನ್ಸರ್ ಕೊಡಿಸ್ತೀನಿ ನಾನು. ಏನಿವೆ ನಾನು ಆನ್ಸರ್ ಕೊಟ್ಟರೆ ಅದಕ್ಕೆ ಅರ್ಥನೇ ಇರಲ್ಲ. ನಮ್ಮ ಅಮ್ಮನೇ ಏನು ರಿಯಾಕ್ಟ್ ಮಾಡ್ತಾರೆ ಆ ಕಮೆಂಟಿಗೆ ಅಂತ ನೋಡೋಣ. ಹಾನೆಸ್ಟ್ ರಿಯಾಕ್ಷನ್. ನಮ್ಮಮ್ಮ ಮೊದಲೇ ರಾ ಆ್ಯಂಡ್ ರಗಡ್ ಅವರು. ಸೊ ವಿಲ್ ಸಿ ಅವ್ರು ಯಾವ ಥರ ಆ ಕಾಮೆಂಟಿಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಆಲ್ಸೋ ಯಾರೋ ಆ್ಯಂಕರಿಂಗ್ ಬಿಟ್ಬಿಟ್ಟು ಯೂಟ್ಯೂಬಿಗೆ ಬಂದಿದೆಯಾ ದುಡ್ಡು ಮಾಡೋಕ್ಕೆ ಅಂತ. ನಂಗೆ ಒಂದೊಂದ್ಸಲ ಅನ್ಸುತ್ತೆ ಎಲ್ಲಿಂದ ಬರ್ತಾರೆ ಇವರೆಲ್ಲರೂ, ಹೆಂಗೆ ಈ ಥಾಟ್ ಎಲ್ಲ ಸಿಗುತ್ತೆ ಇವರಿಗೆ. ಆ್ಯಂಕರಿಂಗಿಗೂ ಯೂಟ್ಯೂಬ್ಗೂ ಕಂಪ್ಯಾರಿಸನ್ನೇ ಇಲ್ಲ ಆಯಿತಾ. ಆ್ಯಂಕರಿಂಗ್ ಪರ್ಸ್ನಲ್ ಚಾಯ್ಸ್, ಯೂಟ್ಯೂಬ್ ಇಸ್ ಆಲ್ಸೋ ಮೈ ಪರ್ಸ್ನಲ್ ಚಾಯ್ಸ್. ಆ್ಯಂಡ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡೋದೇ ಒಂದು ಸೀರಿಯಸ್ ಪ್ರೊಫೆಷನ್ ಆಗಿದೆ. ನಾನು ಆ್ಯಂಕರಿಂಗ್ ಬಿಟ್ಟು ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿರೋದಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಕ್ಲೋಸ್ ಟು 12 ವರ್ಷ ಆಯಿತು ಅಕೌಂಟ್ ಓಪನ್ ಮಾಡಿ. 12 ವರ್ಷ ಆಗಿದೆ ಅಕೌಂಟ್ ಓಪನ್ ಮಾಡಿ. ಆ್ಯಕ್ಟಿವ್ ಆಗಿ ಸುಮಾರು ವರ್ಷಗಳಿಂದನೂ ಆ್ಯಕ್ಟಿವ್ ಆಗಿದ್ದೀನಿ. ಅಲ್ಲೂ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಮಾಡ್ತಾ ಇರ್ತೀನಿ. ತುಂಬ ಪ್ರೀತಿ ಕೊಡೋರು ತುಂಬ ಜನ ಇದ್ದಾರೆ ಆಯಿತಾ. ನಾನು ಅವ್ರ ಬಗ್ಗೆ ಏನೂ ಹೇಳೋಕ್ಕೆ ಹೋಗಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ವಾ, ನಾನು ಇಷ್ಟ ಇಲ್ವಾ, ದಯವಿಟ್ಟು ವಿಡಿಯೋ ನೋಡಬೇಡಿ. ಅಂದರೆ ಈ ಥರ ಕಮೆಂಟ್ ಮಾಡೋಕ್ಕಂತಲೇ ವಿಡಿಯೋ ನೋಡಿ ಕಮೆಂಟ್ ಮಾಡೋದಿದೆಯಲ್ಲ, ನಿಮ್ಮ ಮನಸ್ಥಿತಿ ಏನು ಅಂತ ತೋರಿಸುತ್ತೆ. ಆ್ಯಂಡ್ ನಿಮಗೆ ಅಷ್ಟೊಂದು ಒಂಥರ ಇವ್ರು ದುಡ್ಡು ಮಾಡ್ತಿದ್ದಾರೆ ಇದನ್ನು ಮಾಡ್ತಿದ್ದಾರೆ ಅಂತಲೇ ನೀವು ಮಾಡಿ. ಒಂದು ಫೋನಲ್ಲಿ, ನಾನೀಗ ಫೋನಲ್ಲೇ ಬ್ಲಾಗ್ ಮಾಡ್ತಾ ಇರೋದಲ್ವಾ, ಫೋನ್ ತೊಗೊಳ್ಳಿ, ನಿಮ್ಮ ಲೈಫ್ ಬಗ್ಗೆ ಜನರಿಗೆ ತಿಳಿಸ್ಕೊಡಿ, ಕಾಂಟೆಂಟ್ ಕ್ರಿಯೇಟ್ ಮಾಡಿ, ಅದರಲ್ಲಿ ಏನೂ ತಪ್ಪಿಲ್ಲ. ನೀವು ದುಡ್ಡು ಮಾಡಿ, ಇದು ಕೆಲಸನೇ, ಇದು ಎಫರ್ಟೇನೆ. ಯಾರೋ ಮನೇಲಿ ಸುಮ್ಮನೆ ಕೆಲ್ಸಕ್ಕೆ ಬಾರದೇ ಇರೋ ಥರ ಕೂತ್ಕೊಳ್ದೆ ಫೋನ್ ತಗೊಂಡು ವಿಡಿಯೋ ಶೂಟ್ ಮಾಡಿ ಅದನ್ನು ಕೂತ್ಕೊಂಡು ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡಿ ಏನೋ ಒಂದು ಮಾಡ್ತಿದ್ದಾರೆ. ಆ ಎಫರ್ಟ್ ಐ ಥಿಂಕ್ ತುಂಬಾ ಇದೆ. ಆ ಡೈಲಿ ವ್ಲಾಗ್ಸ್ ಮಾಡೋರಿಗೆ ಮಾತ್ರ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಇಟ್ ಇಸ್ ನಾಟ್ ಈಸಿ. ಯಾರೋ ಏನೋ ಮಾಡ್ತಿದ್ದಾರೆ ಅಂತ ಅಂದರೆ ಮಾತಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ನೆನೆ ಸ್ವಲ್ಪ ಅಪ್ಸೆಟ್ ಆಯಿತು, ಬಟ್ ಅದ್ರ ಜೊತೆಗೆ ಒಬ್ಬರು ಕಾಮೆಂಟ್ ಮಾಡಿದ್ರು, ಅದು ನೋಡ್ಬಿಟ್ಟು ಸಿಕ್ಕಾಬಡೆ ಖುಷಿ ಆಯಿತು. ಒಂಥರ ಫುಲ್ ಪಾಸಿಟಿವ್ ಮೋಟಿವೇಶನ್ ಸಿಕ್ತು ನನಗೆ. ಥ್ಯಾಂಕ್ ಯು ಇಂಚರ ನಿಮಗೆ. ಆ್ಯಂಡ್ ಆಲ್ಸೋ ಜೆಲಿ ಬ್ಯಾಂಗಲ್ಸ್ ಬಗ್ಗೆ ಒಬ್ಬರು ಕೇಳಿದ್ರಿ. ಇದು ಆರ್ ಸಿ ಸಮಥಿಂಗ್ ಮತ್ತೆ ಮರ್ತೋಯ್ತು ಹೆಸರು, ನಂಗೆ ನೆನ್ಪಿಟ್ಕೊಂಡಿದ್ದೆ. ಸೊ ಅಂಗಡಿ ಲೊಕೇಶನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಂಗಡಿಗೆ ನೀವು ಹೋಗ್ಬೇಕಂದ್ರೆ ಫಸ್ಟ್ ಫ್ಲೋರಲ್ಲಿ ಇರೋದು ಅಂಗಡಿ. ಗ್ರೌಂಡ್ ಫ್ಲೋರಲ್ಲೇನೆ ನೀವು ಮೆಟ್ಲತ್ಕೊಂಡು ಹೋಗಿದ ತಕ್ಷಣ ಬಲ್ಗಡೆಗೆ ಮೊದಲನೇ ಅಂಗಡಿ, ಅಲ್ಲಿ ಜೆಲಿ ಬ್ಯಾಂಗಲ್ಸ್ ನಿಮಗೆ ಸಿಗುತ್ತೆ. ಅದು ಗಾಜಿನ ಬಳಗಳೇನೆ. RR ನಗರಲ್ಲಿ ನಾನು ಹುಡುಕಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ. ಸೊ ನಾನು ಮೈಸೂರಿಗೆ ಹೋಗಿ ತೊಗೊಂಡು ಬಂದಿದ್ದು ದೇವರಾಜ ಮಾರ್ಕೆಟಲ್ಲ. ನಂಗೆ ತುಂಬ ಬೇರೆ ಬೇರೆ ಕಲರ್ಸ್ ಎಲ್ಲ ಸಿಕ್ಕಿತ್ತು. ಆ್ಯಂಡ್ ಇಲ್ಲಿ ನಾನು ಸುಮ್ಮನೆ ಈಗ ಅರ್ಶಿನ ಕುಂಕುಮಕ್ಕೆ ಬಳೆಗಳನ್ನ ಕೊಡಬೇಕಲ್ಲ ಅಂತ ತೊಗೊಳಕ್ಕೆ ಅಂತ ಹೋದಾಗ ಜೆಲಿ ಬ್ಯಾಂಗಲ್ಸ್ ಇತ್ತು. ಐ ಥಾಟ್ ವೈ ನಾಟ್ ಇದನ್ನೇ ಕೊಡೋಣ, ನನಗೂ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ನಾನು ಅಲ್ಲಿ ತೊಗೊಂಡು ಬಂದಿದ್ದು. ಕಟ್ಟಿಂಗ್ ಮಾಡಿ ಆಯಿತು. ಈಗ 25 ಎಲೆನ ಕಟ್ ಮಾಡಿದ್ದೀನಿ. ಈ ಥರ ಇನ್ನೂ 50 ಎಲೆನ ಕಟ್ ಮಾಡಬೇಕು. ಮೋಸ್ಟ್ಲಿ 75 ಸಾಕಾಗತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಫಸ್ಟು ಇನ್ನೊಂದು 25 ಮಾಡ್ಕೋತೀನಿ. ಅಂಟ್ಸೋಕ್ಕೆ ಶುರು ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಬೇಕಂದರೆ ಕಟ್ ಮಾಡ್ಕೋತೀನಿ. ಇಲ್ಲ ಅಂತ ಅಂದರೆ ನಮ್ಮ ಊಟಕ್ಕೆ ಯೂಸ್ಫುಲ್ ಆಗುತ್ತಲ್ಲ, ಸುಮ್ಮನೆ ಯಾಕೆ ಕಟ್ ಮಾಡಿ ವೇಸ್ಟ್ ಮಾಡೋದು ಅಂತ. 25 ಆಗಿದೆ. ಊಟ ಕ್ವಿಕ್ಕಾಗಿ ಊಟ ಮಾಡಿಕೊಂಡು, ಯಾಕಂದರೆ ಆಲ್ರೆಡಿ 3 ಗಂಟೆ. ಇನ್ನೊಂದು 25 ಎಲೆಗಳನ್ನ ಕಟ್ ಮಾಡಿ ಅದಾದಮೇಲೆ ಬ್ಯಾಕ್ ಡ್ರಾಪ್ನ ಮಾಡೋಕ್ಕೆ ಶುರು ಮಾಡ್ತೀನಿ. 75 ಎಲೆ ಕಟ್ ಮಾಡಿದ್ದಾಯಿತು. ಕ್ರೂ ಮತ್ತು ಪ್ರಶಾಂತ್ ಅವರು ನಮ್ಮ ಸಹಾಯಕ್ಕೆ ಬಂದಿದ್ದಾರೆ. ಈಗ ಥರ್ಮಾಕೋಲಲ್ಲಿ ಬ್ಯಾಕ್ ಡ್ರಾಪ್ ಮಾಡ್ತಾ ಇದ್ದೀವಿ. ಈಗ ನಾವು ರೆಡಿ ಇದ್ದೀವಿ. ಈ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಅಕ್ಕನಿಗೆ ಒಂದು ಹ್ಯಾಪಿನೆಸ್ಸು ಪ್ರಾಸ್ಪೆರಿಟಿ ತರಲಿ. ಯಾಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ವರಮಹಾಲಕ್ಷ್ಮಿ ಅಂದರೆ ಹೆಣ್ಮಕ್ಳು ಹಬ್ಬ. ಲಕ್ಷ್ಮಿ, ನಮ್ಮ ಮಕ್ಕಳು ನಮಗೆ ಲಕ್ಷ್ಮಿ ಇದ್ದಂಗೆ. ಸೊ ಅವತ್ತಿನ ದಿವಸ ಮಾಡೋಕ್ಕಾಗಲಿಲ್ಲ, ಅವರು ಈ ಫ್ರೈಡೇ ಮಾಡ್ತಿದ್ರೆ. ದಯವಿಟ್ಟು ಈ ವ್ಲಾಗ್ ನೋಡ್ತಿರೋ ಎಲ್ಲೂ ಬನ್ನಿ, ಮನೆಗೆ ಬನ್ನಿ. ಅಂದರೆ ಎಡಿಟ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ. ನೆಕ್ಸ್ಟ್ ವರ್ಷ ಮನೆಗೆ ಬನ್ನಿ. ಸೊ ನೋಡ್ಬೋದು ಅಕ್ಕ ಥರ್ಮಾಕೋಲಲ್ಲಿ ಈ ಪಿನ್ಗಳನ್ನೆಲ್ಲ ರೆಡಿ ಮಾಡಿದ್ದಾರೆ. ಸೊ ಈ ಪಿನ್ಗಳೆಲ್ಲ ಮಾಡಿ ಥರ್ಮಾಕೋಲಲ್ಲಿ ಬ್ಯಾಕ್ ಡ್ರಾಪ್ ಮಾಡುವಂಥ ಐಡಿಯಾ ಕೊಟ್ಟಿದ್ದು ಟೂತ್ ಪಿಕ್ ಅದು ಪ್ಲೀಸ್ ನಾನು ಮಾಡ್ತೀನಿ. ಟೂತ್ ಪಿಕಲ್ಲಿ ಮಾಡುವಂಥ ಐಡಿಯಾ ಕೊಟ್ಟಿದ್ದು ಯಾರು ಅಂತಂದರೆ ಅದು ನಾನೇ.
ಸೊ ಅದಕ್ಕೋಸ್ಕರ ಅಕ್ಕ ಈ ಐಡಿಯಾ ನೀನು ಇಂಪ್ಲಿಮೆಂಟ್ ಮಾಡ್ತಿದ್ಯಾ ಮುಂದೆ ನನ್ನ ಐಡಿಯಾಸ್ ಏನಾದ್ರು ಕೇಳು. ಹೊಟ್ಟೆಗೆ ತಿಂದ್ಯಾ? ಇಲ್ಲ ಅಕ್ಕ, ಯಾಕೆ ಅಲ್ಲ ಅನ್ನ ಸರಿ ನೋಡಿ ಈ ಥರ ಹಿಂಗೆ ಸಿಗಿಸ್ಬೇಕು. ತಳ್ಳಿ 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 ವೆರಿ ಗುಡ್. ಈಗ ನೋಡಿ ಅವಾಗ ಏನಾಗುತ್ತೆ ಅಂದರೆ ಲಾಕ್ ಆಗುತ್ತೆ. ನೀನು ಬಾರೋ ಎಲ್ಪ್ ಮಾಡೋ ಅಂದರು. ನಾನು ಅನ್ಕೊಂಡು ಏನು ಎಲ್ಪ್ ಮಾಡೋ ಅಂತಾರೆ ಅಂತ. ಆಮೇಲೆ ಗೊತ್ತಾಯ್ತು ವಿಡಿಯೋಗ್ರಾಫರ್ ಬೇಕು ಅಂತ ಅವ್ರು ಹೇಳಿದರೆ ನಾನು ಎಲ್ಪ್ ಮಾಡು ಅಂತಾರೆ. ನೋಡಿದ್ರೆ ರೀಲ್ ತೆಗಿ ವಿಡಿಯೋ ತೆಗಿ ಅಂತಾರೆ. ಯಾಕೆ ನಮ್ಮನ್ನು ಕರೀತಾರೆ ಎಲ್ಪು ಅಂತ ಹೇಳ್ಬಿಟ್ಟು ಹೆಸರಲ್ಲಿ ಹಿಂಗೆ ಮೋಸ ಮಾಡಿಬಿಡಿ. ಅನುಪಮ ಅನಂತ್ ಕುಮಾರ್ ಜಾಸ್ತಿ ಮಾತಾಡಿದ್ರೆ ಕತ್ತರಿಸ್ಬಿಡ್ತೀನಿ. ನೋಡಿ ನೋಡಿ ಚಾಕು ಎಲ್ಲ ಹತ್ರ ಯೂಟ್ಯೂಬ್. ಸೊ ಆ ಕಡೆ ಈ ಕಡೆ ಸೊ ಇಷ್ಟು ದೊಡ್ಡದು ಪ್ಲ್ಯಾನಲ್ಲಿದೆ. ಸೊ ನೋಡ್ಬೋದು ಹೆವಿ ದೊಡ್ಡದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ಆ್ಯಂಡ್ ವೆರಿ ವೆರಿ ಸೆನ್ಸಿಬಲ್ ಪ್ಲ್ಯಾನ್ ನಂದೇ ಇದು ಈ ಐಡಿಯಾ. ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಹೆಣ್ಣಿಗೆ ಮಾದರಿ ನಮ್ಮಕ್ಕ. ಹೆಂಗೆ ಅಂತ ಹೇಳ್ತೀನಿ, ಎಷ್ಟೋ ಹೆಣ್ಣಿಗೆ ಮಾದರಿ. ಹೆಂಗೆ ಅಂದರೆ ಯಾರ ಮೇಲೂ ಡಿಪೆಂಡ್ ಆಗದಿರೆ ನಾನು ಕರೆದಾಗ ನಾನು ಹೆಲ್ಪ್ ಅಂತ ಅಂದ್ಕೊಂಡೆ. ಆದರೆ ಹೇಳಿದ್ರು ವಿಡಿಯೋ ತಕ್ಕೊಡೋ ಸಾಕು, ನೀನು ವಿಡಿಯೋಗೆ ಮಾತ್ರ ಲಾಯಕು ಅಂದರು. ನಂಗೆ ಅಲ್ಲಿವರೆಗೂ ಗೊತ್ತಾಗಿಲ್ಲ. ಸೈಡಿಗೆ ಇರಬೇಕು ನಿಮಿಷ. ಈಗ ತಳ್ಳಿ ಸೈಡ್ಗೆ ಹಾಕಿ ಸೈಡ್ಗೆ ಹಾಕಿ ತಳ್ಳಿ ತಳ್ಳಿ ಒಟ್ಟಿಗೆ ತಳ್ಳಿ. ವೆರಿ ಗುಡ್. ತಳ್ಳಿ ತಳ್ಳಿ ತಳ್ಳಿ. ಸೊ ಒಂದೇನೆಂದರೆ ಕೃತಿ ಮದುವೆ ಆಗಿದ ತಕ್ಷಣ ಇದು ಇನ್ನೇನಕ್ಕೆ ಅವಳನ್ನ ಕರ್ಕೊಂಬಂದೇ ಇಲ್ಲ ಅಂತಲೂ ಹೇಳ್ತೀನಿ. ಏನಕ್ಕೆ ಅಂದರೆ ಅವಳಿಗೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಕೃತಿಗೆ. ನೆಕ್ಸ್ಟ್ ಹಬ್ಬ ಮಾಡ್ಬೇಕು ಅವಳು ನೆಕ್ಸ್ಟ್ ವರ್ಷದಿಂದ. ಸೊ ಅಕ್ಕ ನೋಡ್ಬೋದು ಇವಾಗ ಈ ಬಾಕ್ಸ್ನೇ ಬ್ಯಾಕ್ ಡ್ರಾಪ್ ಆಗಿಡಲ್ಲ, ಅಕ್ಕ ಇದನ್ನು ರೌಂಡ್ ಮಾಡ್ತಿದ್ದಾರೆ. ಸೊ ಈ ರೌಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ನೋಡ್ಬೋದು, ಎಷ್ಟು ಚೆನ್ನಾಗಿ ರೌಂಡ್ ಮಾಡ್ತಿದ್ದಾರೆ ಅಂತ. ಎಸ್. ಸೊ ಈಗ ಆ ಕಡೆನೂ ಹಂಗೆ ಕಟ್ ಮಾಡ್ತಾರೆ ರೌಂಡ್ ಮಾಡೋಕ್ಕೋಸ್ಕರ. ಸೊ ನೋಡ್ಬೋದು ನಾನು ಇದನ್ನು ಹೆಲ್ಪ್ ಮಾಡ್ತಿದ್ದೆ. ಆಮೇಲೆ ನಾನೇನಾದ್ರು ತಪ್ಪು ಮಾಡೋಕ್ಕೆ ಹೋಗಿ ಆಮೇಲೆ ನನಗೆ ಮಕ್ಕಳು ಹೋಗಿರ್ತಾರೆ ಏನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಸಹಾಯ ಮಾಡ್ತಿಲ್ಲ. ಸೊ ಎಷ್ಟು ಬೇಕೋ ಅಷ್ಟೇ ಸಹಾಯ ಮಾಡ್ತೀನಿ ನಾನು. ಸೊ ನೋಡ್ಬೋದು ಅಕ್ಕ ನಾಜುಕ್ ನೋಡಿ. ಬೇರೆಯವರಾಗಿದ್ದರೆ ಆ ಕಟ್ ಮಾಡೋದಕ್ಕೂ ಇನ್ನೊಂದು ಥರ ಲೈನ್ ಹೇಳಿದರು. ಬಟ್ ಅವ್ರು ಏನು ಮಾಡಿದ್ರು, ಇಲ್ಲಿ ಕಟ್ ಮಾಡಿರೋದನ್ನೇ ಅಲ್ಲಿ ಎಳಿತಾರೆ. ರೌಂಡ್ ಬದಲು ಈಗ ಮಂಟಪ ಥರ ಆಯಿತು. ದೇವರ ಆಶೀರ್ವಾದ ಮಾಡಿ ಮಂಟಪ ರೆಡಿ ಮಾಡಿದರೆ. ಅಕ್ಕ ಆ ಕಡೆ ಈ ಕಡೆ ಹೂವು ಬಿಟ್ಬಿಟ್ಟು ಈ ಸೆಟ್ ಮಾತ್ರ ಮಂಟಪ ಮಾಡಿ ಇದನ್ನ ಇಲ್ಲಿ ಹಿಂಗೆ ಹಾಕ್ಬಿಡು. ಬೆಸ್ಟ್ ಇರ್ತಕ್ಕ ಸಕಾಲ ಇದೆ ಬಿಡು. ಮಂಟಪ ಥರ ಇದೆ, ಚೆನ್ನಾಗಿದೆ ನೋಡಿ. ನಾವು ಬ್ಯಾಕ್ ಡ್ರಾಪ್ನ ಇಲ್ಲಿ ನಿಲ್ಸೋಣ ಅಂದ್ಕೊಂಡಿದ್ದೀವಿ. ಪ್ರಾಬ್ಲಿ ಗಟ್ಟಿ ಇರುತ್ತೆ ಅಂತ. ಸೊ ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ಪ್ರಕಾರ ಇದೆ. ಬಟ್ ಇದೊಂದು ಸ್ವಲ್ಪ ತಡೆಯುತ್ತೆ. ಸೊ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸ್ವಲ್ಪ ತಡೆಯುತ್ತೆ ಪಾಟ್. ಆದರೆ ಅಸಹ್ಯ ಕಾಣಿಸಲ್ವಾ? ಎಳಿಬೇಕು ಪ್ರಶು. ಏನು ಮಾಡ್ಬೇಕು ಇದನ್ನ? ಏನಾಯ್ತು? ಅಂಟ್ಕೋತಲ್ಲ. ಅಂಟ್ಕೊಳ್ಳೋದಲ್ಲ ಕಣೋ, ಗೋಡೆ ಗಂಟು ಬಿಡು. ಆಮೇಲೆ ಹೇಳಿ ತೆಗಿಯೋದು ನಾನು ನೋಡ್ಬಿಟ್ಟೆ. ನಾನು ಮರ್ತೋಗಿರ್ಬೋದು. ಇದು ಎರಡನ್ನ ಹಿಂಗೆ ಎಳೆ ತೆಗಿಯೋದು. ಆಮೇಲೆ ಈಗಲ್ಲ ಆಂಗಲ್ ಸರಿ ಇಲ್ಲ ಅಂತ ವಾಪಸ್ ಇಡ್ತಿದ್ರೆ ನೋಡಿ. ಎಷ್ಟೋ ಜನ ಹೇಳ್ಬೋದು ನೀನು ಏನೋ ಮಾಡಿದ್ಯಾ ಅಂತ. ನಾವು ಜೀವನದಲ್ಲಿ ಬೆವರು ಇಳಿಸಿದೀವಿ ಅಂತ. ನೋಡಿ ಬೆವರು ತೊಟ್ಟಿಗ್ತೈತೆ, ಅದು ನಾವು. ಇದು ನಿನಗೆ ಕೊಟ್ಬಿಡ್ತೀನಿ ನಿನ್ನ ಚಾನಲ್ ಅಲ್ಲಿ ಹಾಕೊಂಡ್ಬಿಡು. ಇಲ್ಲ ಅಕ್ಕ ಅಕ್ಕ ನಾನು ಏನು ಅಂತಿಲ್ಲ. ಸಾರಿ ಅಕ್ಕ. ಇಲ್ಲ ನಾನು ಅದೇ ಅನ್ಕೊಂಡೆ, ಕೆಳಗಡೆ ಬಿಟ್ಬಿಟ್ಟು ಒಂದು ವೇಸ್ಟ್ ಆಗ್ಬಿಟ್ಟು. ಒಂದು ನಿಮಿಷ ಇರುತ್ತೆ, ಒಂದು ನಿಮಿಷ ಇಲ್ಲ. ಅದು ಅಂಟೋರ್ಗು ಇರೋ ಒಂದು ನಿಮಿಷ ಕೊಡು. ಸದ್ಯಕ್ಕೆ ಸಾಕು ನೋಡಿ. ದೊಡ್ಡ ದುರಂತ ಆಗಿದೆ. ಅದಕ್ಕೆ ಹೇಳೋದು ನನ್ನಂಥ ಬುದ್ಧಿವಂತರು ಕೇಳಬೇಕು. ಅದೊಂಥರ ದೊಡ್ಡ ಈ ಮಿಸ್ಟೇಕ್ ಆಗಿದೆ. ಇವಾಗ ಈ ಜಾಗ ತಾವು ಕಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಗೊತ್ತಿಲ್ಲದೆ ಅಲ್ಲಿ ಸ್ವಿಚ್ ಬೋರ್ಡ್ ಇತ್ತು ಅಂತ ನೋಡಲಿಲ್ಲ ಅಕ್ಕ. ಲೈಟ್ ಮಾತ್ರ ನಾನೇ ಹೇಳಿದ್ದೆ ಐಡಿಯಾ ಅದು. ಲೈಟ್ ತಾವು ಸಣ್ಣಾಗೆ ತೂತ್ ಮಾಡಿದ್ದಾರೆ.
ಈಗ ಅಕ್ಕ ಫ್ಯಾನು ಲೈಟು ಎಲ್ಲ ಕಂಡಿಡ್ತಾ ಇದ್ದಾರೆ ನೋಡಿ. ಇಷ್ಟೆಲ್ಲ ಇದು ಪೇಸ್ಟ್ ಮಾಡ್ಬಿಟ್ವಾ, ಮತ್ತೆ ತೆಗಿಯೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅಕ್ಕ ಅಷ್ಟಕ್ಕೆ ಮಾತ್ರ ಕಟ್ ಮಾಡೋಣ ಅಂತ ತಕ್ಷಣ ಇನ್ನೂ ಕಟ್ ಮಾಡಬೇಕು ಅಂತಿದ್ದಾರೆ. ಹಾಕ್ಬೋದು, ಮತ್ತೆ ಹಾಕ್ಬೋದು, ಅದನ್ನೇ ಡಬಲ್ ಟೇಪ್ ಅಕ್ಕ ಅಂಟಿಸೋದು. ಅಕ್ಕ ಪೂರ್ತಿ ನೀಟಾಗಿ ತೆಗಿಯಕ್ಕ ಅಂದರೆ ಏನಕ್ಕ ಅಂತ ತೆಗೆದು ಹಾಂ, ಓ ಅಲ್ಲಿ ಟೇಪ್ ಇದೆ. ಸೊ ನೋಡಿ ಎಷ್ಟು ನೀಟಾಗೆ ಆ ಜಾಗ ತಾವು ಮಾತ್ರ ಕಟ್ ಮಾಡಿದ್ದೀವಿ. ದಿಸ್ ಈಸ್ ಟೆಕ್ನಿಕಲ್ ಗೇಮ್ ಅಂತಲೇ ಹೇಳ್ಬೋದು. ತುಂಬ ಯೋಚನೆ ಮಾಡಿ ಚೆನ್ನಾಗಾಯ್ತು. ಎಷ್ಟು ಚೆನ್ನಾಗಾಯ್ತು ನೋಡು, ಇಷ್ಟು ನೀಟಾಗಿ ಕಟ್ ಮಾಡಿದ್ದೆ, ಸಾಕು ಬಿಡಕ್ಕ, ಪರ್ಫೆಕ್ಟ್ ಎಲ್ಲ ಲೈಟ್ ಆಗೋಕ್ಕೆ. ಇಲ್ಲಿ ಬಂದು ಹೆಲ್ಪ್ ಮಾಡು ಅಂದರೆ ಉಫನ್ನು ಆಟ ಆಡ್ತಿದ್ದಾಳೆ. ನೋಡ್ಬೋದು ಗುಂಡ್ ಪಿನ್ನು ಅಲ್ಲಿ ಕವರ್ ಮಾಡ್ತಿದ್ದಾರೆ. ಕೆಳಗೆ ಇನ್ನೊಂದು ಎಲೆ ಬರುತ್ತೆ, ಸುಮ್ಮನೆ ಹಾಕ್ಬಿಟ್ಟು ವೇಸ್ಟ್ ಮಾಡಬೇಡಿ, ಸದ್ಯಕ್ಕೆ ಮೇಲೆ ಹಾಕಿ ಅಷ್ಟೇ. ಪಿನ್ ಇಟ್ಕೊಳ್ಳೋಕೆ ಒಬ್ಬನು ಇಟ್ಕೊಂಡಿದ್ರಲ್ಲ, ಹೆಂಗಿದ್ರು ಇಟ್ಕೊಳ್ಳಿ. ಓ ಪಿನ್ ಇಡ್ತೀನಿ ಅಂತ ಪಿನ್ನು. ಹಬ್ಬಕ್ಕಿಲ್ಲಿ ಹಬ್ಬ ಹಾಂ ಯಾವ ಥರ ಮಾಡ್ತಿದ್ದಾರೆ ಅಂತ. ತುಂಬ ಹಾರ್ಡ್ ವರ್ಕಿಂಗ್ ಹೆಣ್ಮಕ್ಳು, ಖುಷಿಯಾಗುತ್ತೆ. ಸೊ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಕ್ಚುಲಿ ಹೆಣ್ಮಕ್ಳು. ಯು ಕ್ಯಾನ್ ವಾಚ್, ಸಿಕ್ಕಾಪಟ್ಟೆ ಎಫರ್ಟ್ ಇದೆ, ಎಫರ್ಟ್ ಕಾಣಿಸ್ತಿದೆ ಆ್ಯಕ್ಚುಲಿ. ಹೌದಾ, ನೋಡ್ದಾ ಈಗ ಸಮಾಧಾನ ಆಯಿತಾ? ನಿನ್ನ ಲೈಫಲ್ಲಿ ನಾನೇ ಬೆಸ್ಟ್ ಅಲ್ವನಕ್ಕ, ಎರಡು ಬೆಸ್ಟ್ ಆಗೇ ಆಗುತ್ತೆ, ತಲೆ ಕೆಡಿಸ್ಕೊಬಿಡು. ಚೆನ್ನಾಗಾಯಿತು ಅಂತ ಖುಷಿಲಿರೋ ಅಂತ ಅನುಪಮ ಗೌಡ ಅವರಿಗೆ ಚಪ್ಪಾಳೆ. ಎಳೆಯಕ್ಕ ಈಗ ನೋಡು, ನೆಕ್ಸ್ಟ್ ಲೆವೆಲ್ಲು ಸಖತ್ತಾಗಿದೆ. ಇದು ನಮ್ಮ ಡೆಕೋರೇಷನ್ ಆಯಿತು, ಮುಗೀತು. ಟುಕ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ತುಂಬ ಏನು ಖರ್ಚು ಮಾಡಿ ಓಹೋ ಏನೂ ಆಗಿಲ್ಲ. ಥರ್ಮಾಕೋಲ್ ಒಂದು ಅದನ್ನು ಹೆಂಗೆ ಎಸಿಬೇಕು, ಏನಾಗುತ್ತೆ, ಯಾವ ಥರ ರೀಪರ್ಪಸ್ ಮಾಡ್ತಾರೆ, ರೀಯೂಸ್ ಮಾಡ್ತಾರೆ, ಅದು ಗೊತ್ತಿಲ್ಲ ನನಗೆ. ಬಟ್ ಈ ಎಲೆ ಮಾತ್ರ ಏನಿದೆ, ನೇಚರಿಗೆ ಯಾವುದೇ ಹಾರ್ಮ್ ಅಂತೂ ಏನಿಲ್ಲ. ಸೊ ಬುಧವಾರನೇ ಡೆಕೋರೇಷನ್ ಮುಗ್ದೋಗಿದೆ, ಆಲ್ಮೋಸ್ಟ್ ಮುಗ್ದಿದೆ, ಅಂದರೆ 90% ಮುಗೀತಿದ್ರದ್ದು. ಆ್ಯಂಡ್ ಇದಕ್ಕೆ ಕಂಪ್ಲೀಟಾಗಿ ನಾನು ಬಂದು ಇವತ್ತು ಹೆಲ್ಪ್ ಮಾಡಿರೋದು. ಪಾಪ ಶಾಪಿಂಗ್ ಎಲ್ಲ ಕರ್ಕೊಂಡೋಗಿ ಎಲ್ಲ ಏನೇನು ಬೇಕೆಲ್ಲ ತಂದಿದ್ದು, ಬ್ರಷು. ಅದಾದಮೇಲೆ ಕ್ರೂ ಬಂದು ಪಾಪ ಫುಲ್ಲು ಎಲ್ಲ ಕುಡಿಯಕ್ಕಂತ ಅಷ್ಟು ಹೆಲ್ಪ್ ಮಾಡಿ ಹೇಳಿ ಅಂತ. ಅಂದರೆ ಐ ಥಿಂಕ್ ಇವರಿಬ್ರು ಬಂದಿರಲಿಲ್ಲ, ಅದೇ ಸ್ವಲ್ಪ ಟೈಮ್ ಹಿಡಿದಿರೋದು. ಏನಿಲ್ಲ, ಅಕ್ಕನೇ ಫುಲ್ ಮಾಡಿದ್ರು, ಜಾಸ್ತಿ ಹೌದು. ಸೊ ಈಗ ಇವರಿಬ್ರು ಟಾಕ್ಸಿಕ್ಗೆ ಹೋಗುವಂಥ ಸಮಯ ಬಂದಿದೆ. ನಾನು ಹಬ್ಬ ಕಳ್ಕೊಂಡು ಟಾಕ್ಸಿಕ್ನ ನೋಡ್ತೀನಿ. ಇವರಿಬ್ರು ಟಾಕ್ಸಿಕ್ಗೆ ಹೋಗಿ ಬಂದು ಸಿನಿಮಾ ಹೆಂಗಿದೆ ಅಂತ ಹೇಳ್ತಾರೆ. ಐಮ್ ಶೋರ್ ನೀವೆಲ್ಲರೂ ಟಾಕ್ಸಿಕ್ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈಗ ಮನೇಲಾಗಿರುವಂಥ ಕಸವನ್ನು ಕ್ಲೀನ್ ಮಾಡುವಂಥ ಸಮಯ ಬಂದಿದೆ. ಐ ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಫುಲ್ ಲವ್, ಐ ಲವ್ ಯು, ಬಾಯ್.